ಇನ್ನು ಪಾಕಿಸ್ತಾನದ ವಿರುದ್ಧ ದಿಟ್ಟ ಕಾರ್ಯಾಚರಣೆಗೆ ಭಾರತದ ಸಿದ್ಧತೆ ಮುಂದುವರೆದಿದೆ. ಉಗ್ರರ ನಿಗ್ರಹ ಮಾಡದೆ ಹೋದರೆ ಪಾಕ್ಗೆ ನುಗ್ಗೋದಕ್ಕೆ ಭರ್ಜರಿ ಪ್ಲಾನ್ ಅನ್ನು ರೂಪಿಸಲಾಗ್ತಾ ಇದೆ. ಉಗ್ರರ ಕೋಟೆಗೆ ನುಗ್ಗಿ ಧ್ವಂಸ ಮಾಡೋದಕ್ಕೆ ಭಾರತ ನಿರ್ಧಾರಕ್ಕೆ ಬಂದಿದೆ. ಪುಲ್ವಾಮಾ ದಾಳಿಯ ನಂತರದಲ್ಲಿ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಮತ್ತೆ ಏನಾದರೂ ಪಾಕ್ ಬಾಲ ಬಿಚ್ಚಿದ್ರೆ ಭಾರತಕ್ಕೆ ಎಲ್ಲ ಆಯ್ಕೆಗಳು ಮುಕ್ತವಾಗಿವೆ. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನ ಹೇರೋದು ಮುಂದುವರೆದಿದೆ. ಮಸೂದ್ ಅಜರ್ನನ್ನ ಜಾಗತಿಕ ಉಗ್ರ ಘೋಷಣೆಗೆ ಪಟ್ಟು ಹಿಡಿಯಲಾಗ್ತಾ ಇದೆ. ಮಸೂದ್ ಅಜರ್ ವಿರುದ್ಧ 2 ಪ್ಲಾನ್ ಅನ್ನ ಭಾರತ ಮಾಡಿದೆ. ಪ್ಲಾನ್ ಎ ಪ್ರಕಾರವಾಗಿ ನೋಡೋದಾದ್ರೆ ಅಜರ್ ವಿರುದ್ಧದ ಸಾಕ್ಷಿಗಳನ್ನ ಸಂಗ್ರಹಿಸಿ ಸಲ್ಲಿಕೆ ಮಾಡುವಂತ ಕೆಲಸ ಆಗ್ತಾ ಇದೆ. ಅಜರ್ ವಿರುದ್ಧದ ಸಾಕ್ಷಿಗಳನ್ನ ಪಾಕ್ಗೆ ಭಾರತ ಸಲ್ಲಿಸಿದೆ. ಇನ್ನು ಪ್ಲಾನ್ ಬಿ ಪ್ರಕಾರವಾಗಿ ಅಮೆರಿಕ ರೀತಿ ಅಜರ್ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಅಂದ್ರೆ ಅಮೆರಿಕ ಈ ಹಿಂದೆ ಉಗ್ರ ಒಸಾಮಾ ಬಿನ್ ಲಾಡನ್ ಅನ್ನ ಹತ್ಯೆ ಮಾಡಿದಂತ ರೀತಿಯಾದಂತ ಒಂದು ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಅಜರ್ ಇರುವ ಜಾಗಕ್ಕೆ ನುಗ್ಗಿ ಹತ್ಯೆಗೈಯೋದಕ್ಕೂ ಭರ್ಜರಿ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ. ಈಗಾಗಲೇ ಅಜರ್ ಇರುವಂತ ಜಾಗದ ಕುರಿತು ಕೂಡ ಮಾಹಿತಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮಸೂದ್ ಅಜರ್ನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಿಸೋದಕ್ಕೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳ ಮೇಲೆ ಭಾರತವು ರಾಜತಾಂತ್ರಿಕ ಮಾರ್ಗಗಳ ಮುಖಾಂತರವಾಗಿ ಒತ್ತಡ ಹೇರಿ ಮನವೊಲಿಸ್ತಾ ಇದೆ. ಈ ಬಾರಿ ಚೀನಾ ದೇಶದ ಬೆಂಬಲ ಸಿಕ್ಕಿದ್ರೆ ಮಸೂದ್ ಅಜರ್ ಜಾಗತಿಕ ಭಯೋತ್ಪಾದಕ ಅಂತ ಘೋಷಿಸೋದು ಖಚಿತ ಆಗುತ್ತೆ. ಫೆಬ್ರವರಿ 13ರ ಒಳಗಾಗಿ ಚೀನಾವು ಯಾವುದೇ ಆಕ್ಷೇಪ ವ್ಯಕ್ತಪಡಿಸದೆ ಇಲ್ಲಿ ತನಕ ಇದ್ದನ್ನ ನೋಡಿದ್ವಿ. ಮೊನ್ನೆ ನಡೆದಂತ ಒಂದಷ್ಟು ಘಟನಾವಳಿಗಳಲ್ಲೂ ಕೂಡ. ಆದರೆ ನಂತರದ ನಾಡಿದ್ದು 13ನ ತಾರೀಕಿನ ಒಳಗಾಗಿ ಚೀನಾವು ಯಾವುದೇ ಆಕ್ಷೇಪವನ್ನು ವ್ಯಕ್ತಪಡಿಸದೆ ಹೋದಲ್ಲಿ ಮಸೂದ್ ಅಜರ್ನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಿಸಲಾಗುತ್ತೆ. ಆಗ ಮಸೂದ್ ಅಜರ್ ಹಣಕಾಸು ಓಡಾಟ ಜೊತೆಗೆ ಶಸ್ತ್ರಾಸ್ತ್ರ ಖರೀದಿಯೂ ಸೇರಿದಂತೆ ಎಲ್ಲದಕ್ಕೂ ಆತನ ಚಟುವಟಿಕೆಗಳಿಗೆ ಸಂಪೂರ್ಣ ಬ್ರೇಕ್ ಬೀಳುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಪಾಕ್ ಪ್ರೇರಿತ ಭಯೋತ್ಪಾದನಾ ದಾಳಿ ನಡೆದರೆ ಭಾರತವು ಮತ್ತಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ.